ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನಿಲ್ಲಿ ಕಾಪರ್ ತಾಮ್ರದ ಬಾಟಲ್ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಹೇಗೆ ವಾಶ್ ಮಾಡಬೇಕು ಅಂತ ತೋರಿಸ್ತೀನಿ ವಿತೌಟ್ ಕೆಮಿಕಲ್ ಆರ್ ಪಿತಾಂಬರಿ. ನಾವು ಆಲ್ಮೋಸ್ಟ್ ಎಲ್ಲ ಪಿತಾಂಬರಿ ಯೂಸ್ ಮಾಡಿಕೊಂಡು ಕಾಪರ್ ತಾಮ್ರದ್ದು ಪಾತ್ರೆಗಳಾಗಿರ್ಬೋದು ಎಲ್ಲ ವಾಶ್ ಮಾಡ್ತೀವಲ್ಲ. ಸೊ ಅದನ್ನು ಬಿಟ್ಟು ಮನೆಯಲ್ಲೇ ಒಂದು ಪೇಸ್ಟ್ ರೆಡಿ ಮಾಡಿಕೊಂಡು ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ನಾನು ಇಲ್ಲಿ ಪೇಸ್ಟಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಡಿಗೆ ಸೋಡಾ, ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಇಲ್ಲಿ 1 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು. ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಪ್ಲಾಸ್ಟಿಕ್ ಬಾಟಲನ್ನು ಹೆಚ್ಚಾಗಿ ಯೂಸ್ ಮಾಡಬಾರ್ದು. ಅದೇ ರೀಸನ್ಗೆ ನಾವು ನಮ್ಮ ಮನೇಲಿ ಕಾಪರ್ ಬಾಟಲನ್ನೇ ಯೂಸ್ ಮಾಡೋದು. ಕಾಪರ್ ಬಾಟಲ್ ಆಗಿರ್ಬೋದು, ಇಲ್ಲ ಮಡ್ಕದಲ್ಲಿ ಸ್ಟೋರೇಜ್ ಮಾಡಿಟ್ರೆ ಒಳ್ಳೆಯದು. ಪ್ಲಾಸ್ಟಿಕ್ಕು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಅಲ್ಲ, ಸ್ವಲ್ಪನೂ ಒಳ್ಳೆಯದಲ್ಲ. ಸೊ ಆದಷ್ಟು ನಾವು ಪ್ಲಾಸ್ಟಿಕ್ ಯೂಸ್ನ ಕಮ್ಮಿ ಮಾಡಬೇಕು. ಬಟ್ ಒಂದೇ ಸತಿ ಆಗಲ್ಲ, ಸ್ವಲ್ಪನೇ ರೆಡ್ಯೂಸ್ ಮಾಡಿಕೊಂಡು ಬರಬೇಕು. ಎಲ್ಲ ಪೌಡರನ್ನು ಹಾಕ್ಕೊಂಡಾದಮೇಲೆ ನಾನು ಅದಕ್ಕೆ ಒಂದು ಕ್ಯಾಪ್ ಅಷ್ಟು 1 ಟೇಬಲ್ ಸ್ಪೂನ್ ಅಷ್ಟು ವಿನೆಗರನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಾಫು ನಿಂಬೆಹಣ್ಣನ್ನು ಹಾಕ್ಕೊಂಡು ಹಿಂಡ್ಕೋತಾ ಇದ್ದೀನಿ. ಸೊ ನೋಡ್ಬೋದು ಅಲ್ಲಿ ಫೋಮು ಹೇಗೆ ನೊರೆ ಆಗ್ತಾಯಿದೆ. ಬಿಕಾಸ್ ಸೋಡಾ ಆ್ಯಂಡು ನಿಂಬು ಮಿಕ್ಸ್ ಆದರೆ ನೊರೆ ಫಾರ್ಮ್ ಆಗುತ್ತೆ. ಸೊ ಇದೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೀವೋ ಒಂದು ಪೇಸ್ಟ್ ಫಾರ್ಮೇಷನ್ ಆಗಬೇಕದು. ಪೇಸ್ಟ್ ಥರ ನಮಗೆ ಮಿಕ್ಸ್ಚರು ರೆಡಿ ಆಗಬೇಕು. ಸೊ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಹೆಚ್ಚು ಸ್ಪೂನ್ ಆದರೆ ಸ್ಪೂನಲ್ಲೇ ಯೂಸ್ ಮಾಡಿ, ಅವ್ರು ಕೈಯಲ್ಲಿ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಇಫ್ ಏನಾದರೂ ನೀರಿನ ನೆಸೆಸಿಟಿ ಇತ್ತು, ಪೇಸ್ಟ್ ಸ್ವಲ್ಪ ತುಂಬ ತಿಕ್ಕಾಗಿ ಪುಡಿ ಥರ ಇತ್ತು ಅನ್ನೋದಾದರೆ ನಾವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೋಬೇಕು. ಸ್ವಲ್ಪ ಸಾಕು. ನಾನೀಗ ಇದು ಮಾಡ್ಕೊಂಡಿರೋ ಪೇಸ್ಟು 4 ಬಾಟಲು ತೊಳಿಬೋದು, ಅಷ್ಟಾಗತ್ತೆ. ಸೊ ನೋಡಿಕೊಂಡು ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಹಾಕ್ಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ನಾವು ಬರೀ ಉಪ್ಪು, ಕಲ್ಲುಪ್ಪು ಬರೋದಲ್ಲ, ಕಲ್ಲುಪ್ಪು ಅವ್ರ ಪುಡಿ ಉಪ್ಪು ಒಂದು ಹುಳಿನ ಯೂಸ್ ಮಾಡಿಕೊಂಡು ತೊಳಿಬೋದು. ಇದನ್ನು ಏನು ಕಾಪರ್ ವೆಸಲ್ಸನ್ನಾಗಿರ್ಬೋದು, ಬಾಟಲ್ ಆಗಿರ್ಬೋದು. ಬಟ್ ಅದು ಬಂದುಬಿಟ್ಟು ಹೆಚ್ಚೊತ್ತು ಇರಲ್ಲ. ನಾವು ಯಾವಾಗ ಬಾಟಲನ್ನು ಮುಟ್ತೀವೋ, ಎಲ್ಲೆಲ್ಲಿ ಮುಟ್ತೀವೋ ಅಲ್ಲಲ್ಲೇ ಕಲೆ ಥರ ಆಗುತ್ತೆ, ಕಪ್ಪು. ಸೊ ಅದ್ರ ಬದಲು ಈ ಪೇಸ್ಟು ತುಂಬ ಒಳ್ಳೆಯದು. ನೆಕ್ಸ್ಟ್ ಪೇಸ್ಟನ್ನು ನಾನು ನೀಟಾಗಿ ಬಾಟಲಿಗೆ ಹಚ್ಕೊಳ್ತಾ ಇದ್ದೀನಿ. 2 ಬಾಟಲಿಗೂ ನೀಟಾಗಿ ಸುತ್ತಲೂ ಎಲ್ಲೂ ಗ್ಯಾಪ್ ಇಡ್ದಂಗೆ ಸ್ವಲ್ಪ ಹಚ್ಕೊತಾ ಇದ್ದೀನಿ. ಬೇಕಾದ್ರೆ ಇನ್ನೂ ಸ್ವಲ್ಪ ದಪ್ಪನೇ ಹಚ್ಕೋಬೋದು. ನಾನು ಲೈಟಾಗಿಯೇ ಹಚ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಹಚ್ಕೊಂಡಾದಮೇಲೆ ಇದನ್ನು ನಾನು ಒಂದು 5 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ಅದು ನೀಟಾಗಿ ಇಟ್ಕೊಳ್ಬೇಕು ಮತ್ತು ಅಬ್ಸರ್ವ್ ಮಾಡ್ಕೋಬೇಕಲ್ಲ, ಆ ರೀಸನಿಗೋಸ್ಕರ. ನೆಕ್ಸ್ಟ್ 5 ಮಿನಿಟ್ಸ್ ಆದಮೇಲೆ ಕೈಯಲ್ಲೇ ನೀವು ನೀಟಾಗಿ ರಬ್ ಮಾಡ್ಬೋದು. ಇಫ್ ನಿಮಗೆ ಕೈಯಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಬ್ರಷನ್ನು ಸಹ ಯೂಸ್ ಮಾಡ್ಕೋಬೋದು. ನೀಟಾಗಿ ಒಂದು 5 ಮಿನಿಟ್ಸ್ ಆದಮೇಲೆ ಅದನ್ನು ನೀಟಾಗಿ ರಬ್ ಮಾಡ್ಕೊಳ್ಳಿ ಹಿಂಗೆ ಅದರಲ್ಲಿ ನಿಮಗೆ ಬೇಕಾದ್ರೆ ನೋಡ್ಬೋದು ಬ್ಲ್ಯಾಕ್ ಡಾಟ್ ಥರ ಕಾಣುತ್ತೆ. ಸ್ವಲ್ಪ ಬ್ಲ್ಯಾಕ್ ಕಲೆ ಇದ್ದಲ್ಲಿ ನೀವು ಸ್ವಲ್ಪ ಪ್ರೆಷರ್ ಹಾಕಿ ತಿಕ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಒಂದು ಟಿಶ್ಯೂಲಿ ನಾನು ಒರೆಸ್ಕೊಂಡಿದ್ದೀನಿ. ನೀವು ಡಿಫ್ರೆನ್ಸ್ ನೋಡ್ಬೋದು, ಫಸ್ಟಿಗೆ ಹೇಗಿತ್ತು ಇವಾಗ ಹೇಗಿತ್ತು ಅಂತ. ಸೊ ನೀಟಾಗಿ ಟಿಶ್ಯೂಯಲ್ಲಿ ಒರೆಸ್ಕೊಂಡಾದಮೇಲೆ ನಾನು ಬಾಟಲನ್ನು ನೀರಲ್ಲಿ ಒಂದು ಸತಿ ತೊಳ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಆವಾಗ ನಿಮಗೆ ನೀಟಾಗಿ ಡಿಫ್ರೆನ್ಸು ಗೊತ್ತಾಗತ್ತೆ. ಸೊ ನಾನೀಗ ಇದನ್ನು ನೀರಲ್ಲಿ ವಾಶ್ ಮಾಡಿಕೊಂಡು ಬರ್ತೀನಿ, ಗೊತ್ತಾಗತ್ತೆ ನಿಮಗೆ ನೋಡಿ. ಈಗ ನಾನು ವಾಶ್ ಮಾಡಿಕೊಂಡು ಬಂದೆ ನೀರಲ್ಲಿ. ಎಷ್ಟು ನೀಟಾಗಿ ಆಗಿದೆ, ಎಷ್ಟು ಶೈನಿಂಗ್ ಆಗಿದೆ ಅಂದರೆ, ನೀವು ಪಿತಾಂಬರಿ ಯೂಸ್ ಮಾಡಿದಾಗೂ ಹೀಗೆ ಆಗುತ್ತೆ. ಬಟ್ ಅದು ಕೆಮಿಕಲ್ಲು ಆ್ಯಂಡ್ ಜಾಸ್ತಿ ಹೊತ್ತು ಉಳಿಯೋಲ್ಲ, 1 ದಿನ 2 ದಿನ ಇರುತ್ತೆ ಅಷ್ಟೇ. ಅದಾದಮೇಲೆ ಬಟ್ ಬೇಗ ಕಲೆ ಅಂತ ಆಗುತ್ತೆ. ಬಟ್ ಇದನ್ನು ನಾವೇನು ಮನೇಲೇ ಪೇಸ್ಟ್ ಮಾಡಿಕೊಂಡು ವಾಶ್ ಮಾಡ್ತೀವಲ್ಲ, ಅದು ಸುಮಾರು ಅಟ್ಲೀಸ್ಟ್ ಒಂದು ವಾರದ ಹತ್ರನಾದರೂ ಇರುತ್ತೆ ಅದೇ ಶೈನು. ಸೊ ಹಾಗಲಿಕ್ಕೋಗಿ ನಾನು ಪೇಸ್ಟ್ ಮಾಡಿಕೊಂಡು ಹೇಗೆ ವಾಶ್ ಮಾಡೋದಂತ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಬಾಟಲನ್ನು ನಾನು ಅದೇ ರೀತಿ ನೀಟಾಗಿ ಕೈಯಲ್ಲೇ ರಬ್ ಮಾಡ್ಕೊಂಡಿದ್ದೀನಿ. ರಬ್ ಮಾಡ್ಕೊಂಡಾದ್ಮೇಲೆ ಟಿಶ್ಯೂನಿ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇದನ್ನು ಸಹ ನೀರಲ್ಲಿ ತೊಳ್ಕೊಂಡು ಬಂದು ತೋರಿಸ್ತೀನಿ. ಸೊ ಇದೇ ರೀತಿ ಸುಮಾರೆಲ್ಲ ಯೂಸ್ ಮಾಡಿಕೊಂಡು ತೊಳಿಬೋದು, ಬಟ್ ಯಾವುದು ಹೆಚ್ಚೊತ್ತಿರಲ್ಲ ಅನ್ನೋ ರೀಸನಿಗೋಸ್ಕರ ಈ ಪೇಸ್ಟು ಬೆಟರ್ ಇದೆ. ಏನು ಮನೇಲೇ ಸಿಗೋಂಥ ವಸ್ತುನ ಹಾಕ್ಕೊಂಡು ಮಾಡ್ಕೊಳ್ಳೋದು. ವಿನೆಗರ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ನಿಂಬು ನೆಚ್ಚು ಜಾಸ್ತಿ ಹಾಕ್ಕೊಳ್ಬೋದು ಅಷ್ಟೇ.
ಸೊ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಬಾಟಲ್ಲು ಅಂದರೆ ವಾವ್ ಅನಿಸುತ್ತೆ. ಸೊ ಕಂಪ್ಲೀಟಾಗಿ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಅವರಿಗೆ ಥ್ಯಾಂಕ್ ಯು. ಆ್ಯಂಡ್ ಫಾರ್ ಮೋರ್ ವೀಡಿಯೋಸ್ ಇದೇ ಥರದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.